ನಾನು ಅವರು ಸಾವನ್ನಪ್ಪಿದ ದಿನ ಬರಬೇಕಾಗಿತ್ತು. ನನಗೆ ಅವತ್ತು ವಿಪರೀತ ಜ್ವರ ಇತ್ತು. ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರು, ರೇವಣ್ಣವರು ಬಂದಿದ್ದರು. ನನಗೆ ಇವರು ಸಾವಿನ ಸುದ್ದಿಯನ್ನು ತಿಳಿಸಿದರು. ಆದರೆ ನಾನು ಪ್ರಯಾಣ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಬೈರ್ತಿ ಸುರೇಶ್ ಅವರನ್ನು ಕಳಿಸಿದೆ. ಬೈರ್ತಿ ಸುರೇಶ್ ಅವರು ಯಾಕಂದರೆ ಬೆಂಗಳೂರಿನಿಂದ ತಿಂಥಣಿಗೆ ಬರಬೇಕಾದ್ರೆ ಭಾಳ ದೂರ ಆಗ್ತದೆ. ಅವರು ಹೆಲಿಕಾಪ್ಟರ್ ಸಿಗ್ತಾ ಇರಲಿಲ್ಲ. ಆದರೂ ಹೇಗೋ ಬೇರೆಯವರು ಹೆಲಿಕಾಪ್ಟರನ್ನ ಮಾಡ್ಕೊಂಡು, ಅವ್ರದ್ದೇ ಹೆಲಿಕಾಪ್ಟರ್ ಇವತ್ತು ನಾನು ಬಂದಿರೋದು, ಹೆಲಿಕಾಪ್ಟರ್ನ ಮಾಡ್ಕೊಂಡು ಅವರು ತಿಂಥಣಿಗೆ ಬಂದು ಹೋದರು ಅಂತ ಅನಿಸುತ್ತೆ. ಬಂದಿದ್ರು. ಅವರು ಇವತ್ತು ಬರಬೇಕಾಗಿತ್ತು, ಬರಲಿಲ್ಲ. ಬರ್ತೀನಿ ಅಂತ ಹೇಳಿದರು ನನಗೆ, ಆದರೆ ಬರಲಿಲ್ಲ. ಸೊ ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರ ಸಾವಿನ ದಿನ ಬರಲಿಕ್ಕಾಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ದೈವಾಧೀನರಾದಂಥ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಏನು ಗೌರವ ಸರ್ಕಾರದಿಂದ ಸಲ್ಲಬೇಕು, ಆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಗಿನೆಲೆ ಗುರುಪೀಠ 1992 ಫೆಬ್ರವರಿ 9ನೇ ತಾರೀಕು ಪ್ರಾರಂಭ ಆಯಿತು. ಅವತ್ತು ನಾನು ಸೋತಿದ್ದೆ. ಸ್ವಲ್ಪ ಪುರುಷತ್ತಿತ್ತು ಸೋತಿದ್ದರಿಂದ. ಕುರುಬರಿಗೆ ಒಂದು ಗುರುಪೀಠ ಇರಲಿಲ್ಲ. ಇತಿಹಾಸದಲ್ಲಿ ಮೊದಲನೇ ಗುರುಪೀಠ ಆದದ್ದು ಕುರುಬರಿಗೆ. ಕಾಗಿನೆಲೆ ಗುರುಪೀಠ ಅಂತಕ್ಕಂಥದ್ದನ್ನು ಮರೀಲಿಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ. ಆಗ ಪ್ರಾರಂಭ ಆದಾಗ ತಾರಕಾನಂದಪುರಿ ಸ್ವಾಮೀಜಿ ಅದರ ಮೊದಲನೇ ಗುರುಗಳಾದರು, ಪೂಜ್ಯರು. ಅವರು ನಂಜನಗೂಡು ತಾಲೂಕಿನವರು. ಮದುವೆ ಆಗಿರಲಿಲ್ಲ. ಅವರನ್ನು ಮೊದಲನೇ ಕಾಗಿನೆಲೆ ಗುರುಪೀಠದ ಮೊದಲನೇ ಗುರುಗಳಾಗಿ ಮಾಡಿದರು. ಆಮೇಲೆ ಅವ್ರ ನಂತರ ಯಾರನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಕರ್ನಾಟಕದಲ್ಲಿ 4 ರೆವಿನ್ಯೂ ವಿಭಾಗಗಳಿದ್ದಾವೆ. 4 ರೆವಿನ್ಯೂ ವಿಭಾಗಗಳಲ್ಲಿ 4 ಜನ ಸ್ವಾಮೀಜಿಗಳಾಗಬೇಕು. ಕಲ್ಯಾಣ ಕರ್ನಾಟಕ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗ, ಮುಂಬೈ ಕರ್ನಾಟಕ. ಮುಂಬೈ ಕರ್ನಾಟಕದಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿಯವರು ಇರೋದು. ಮೈಸೂರು ವಿಭಾಗದಲ್ಲಿ ಶಿವಾನಂದ ಮಹಾಸ್ವಾಮಿಗಳಿರೋದು. ಬೆಂಗಳೂರು ವಿಭಾಗದಲ್ಲಿ ಸಿದ್ದರಾಮಾನಂದಪುರಿ ಎಂಥದ್ದು ಈಶ್ವರಾನಂದಪುರಿ ಸ್ವಾಮೀಜಿಯವರು ಇರೋದು. ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಇರ್ತಕ್ಕಂಥ. ಈಗ ಕಲ್ಯಾಣ ಕರ್ನಾಟಕ ವಿಭಾಗದ ಪೂಜ್ಯರಾದಂಥ
ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಲಿಕ್ಕೆ, ಅವರ ಕುಟುಂಬ ವರ್ಗದವರಿಗೆ ಮತ್ತು ನೀವೆಲ್ಲ ಇಡೀ ಜನಾಂಗ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು ಎಲ್ಲ ಇಡೀ ಸಮಾಜದಲ್ಲಿ. ಯಾಕಂತಂದರೆ ನಾವು 92ನೇ ಇಸ್ವಿನಲ್ಲಿ ಗುರುಪೀಠ ಮಾಡುವಾಗ ಆಗ ಇಷ್ಟೊಂದು ಮಠಗಳಿರಲಿಲ್ಲ. ನಾವೆಲ್ಲರೂ ಕೂಡ ಮಾಡಿದ್ದು ಜಾತ್ಯತೀತವಾದಂಥ ಒಂದು ಮಠ ನಿರ್ಮಾಣ ಆಗಬೇಕು. ಜಾತ್ಯತೀತವಾದಂಥ ಮಠ ನಿರ್ಮಾಣ ಆಗಬೇಕು. ಮನುಷ್ಯ ಕುಲ, ಮಾನವ ಕುಲ ಇದೆಯಲ್ಲ, ಒಂದೇ ಕುಲ ಇರ್ತಕ್ಕಂಥದ್ದು. ಅದಕ್ಕೆ ಕನಕದಾಸರು ಏನು ಹೇಳಿದ್ದಾರೆ, ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳ್ತಾರೆ. ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿರ್ತಕ್ಕಂಥದ್ದು. ಅದೇ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ. ಎರಡು ಒಂದೇನೆ, ಎರಡು ಒಂದೇನೆ. ಕನಕದಾಸರು ಹೇಳೋದು ಒಂದೇನೆ, ಬಸವಣ್ಣವ್ರು ಹೇಳೋದು ಒಂದೇನೆ. ಅದಕ್ಕೆ ಈ ಸಮಾಜದಲ್ಲಿ ಅನೇಕ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಭಾಷೆಗಳಿಂದ ಕೂಡಿರ್ತಕ್ಕಂಥ ಸಮಾಜ. ಯಾವುದೇ ಪೀಠ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ನಾವೆಲ್ಲರೂ ಕೂಡ ಮನುಷ್ಯರಲ್ವ. ಅದಕ್ಕೋಸ್ಕರ ನಾವು ಈ ಮಠವನ್ನು ಮಾಡುವಾಗ ಕನಕ ಗುರುಪೀಠ ಅಂತ ಮಾಡಿದ್ರೂ ಕೂಡ ಜಾತ್ಯತೀತ ಮಠವಾಗಿ ಅದು ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಜಾತ್ಯತೀತ ಮಠವಾಗಿ ಬೆಳಿಬೇಕು. ಮನುಷ್ಯರೆಲ್ಲರನ್ನು ಕೂಡ ಒಗ್ಗೂಡಿಸ್ಬೇಕು. ಅಂತಿಮವಾಗಿ ನಾವೆಲ್ಲರೂ ಕೂಡ ಒಂದು ಕುಟುಂಬ, ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಭಾವನೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರನೇ ಬಸವಣ್ಣ ಅವರು 12ನೇ ಶತಮಾನದಲ್ಲೇ ಹೇಳಿದ್ರು. 12ನೇ ಶತಮಾನದಲ್ಲಿ ಹೇಳಿದ್ರು, ಇವನಾರವ ಇವನಾರವ ಅಂತ ಹೇಳ, ಇವ್ ನಮ್ಮವ ನಮ್ಮವ ಅಂತ ಹೇಳ್ರಿ ಅಂತ ಹೇಳಿದ್ರು. ಬುದ್ಧನ ಕಾಲದಲ್ಲೂ ಕೂಡ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಹೇಳಿದ್ರು. ಆದರೆ ಜಾತಿ ಹೋಗಲಿಲ್ಲ, ಜಾತಿ ಹಾಗೇ ಇದೆ. ಹಾಗಾಗಿ ಅದಕ್ಕೆ ಸೋಷಲಿಸಮ್ನಲ್ಲಿ ಒಂದು ಮಾತು ಹೇಳ್ತಾರೆ, ಲೋಹಿಯಾ ಅವರು ಒಂದು ಮಾತು ಹೇಳ್ತಾರೆ, ಬಿ ಆರ್ ಪಾಟೀಲ್,